ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯಾದ ಬೆನ್ನಲ್ಲೇ ಶಾಸಕ ಯತ್ನಾಳ್ ಅವರು ಒಬ್ಬಂಟಿಯಾದ್ರ ಈ ರೀತಿಯಾದಂತಹ ಒಂದು ಪ್ರಶ್ನೆ ಕಾಡೋದಕ್ಕೆ ಆರಂಭ ಆಗಿದೆ. ರೆಬೆಲ್ ನಾಯಕ ಯತ್ನಾಳ್ ಅವರಿಗೆ ಅವರ ಆಪ್ತ ನಾಯಕರು ಕೈಕೊಟ್ರ. ದೆಹಲಿಯಲ್ಲಿ ಸಭೆ ಮಾಡುವಂತಹ ಸಂದರ್ಭದಲ್ಲಿ, ರಾಜ್ಯದ ಬೆಂಗಳೂರಿನಲ್ಲಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ರೆಬೆಲ್ ನಾಯಕ ಯತ್ನಾಳ್ ಅವರ ಆಪ್ತರು ಎಲ್ಲರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಸಂದೇಶ ಕೊಡ್ತಾ ಇದ್ರು. ಆದರೆ ಈಗ ರೆಬೆಲ್ ನಾಯಕ ಯತ್ನಾಳ್ ಒಬ್ಬಂಟಿಯಾದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಶಾಸಕ ಯತ್ನಾಳ್ ಅವರು ಬೇರೆ ಪಕ್ಷ ಕಟ್ಟೋದಿಲ್ಲ, ಬೇರೆ ಪಕ್ಷ ಅವರು ಕಟ್ಟಿದ್ರೂ ಕೂಡ ನಾವು ಪಕ್ಷ ಬಿಡೋದಿಲ್ಲ ಅಂತ ಯತ್ನಾಳ್ ಅವರ ಜೊತೆಗಿದ್ದಂತಹ ನಾಯಕರು ಹೇಳ್ತಾ ಇದ್ದಾರೆ. ಶಾಸಕ ರಮೇಶ್ ಜಾರಕಿಹೊಳಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಯತ್ನಾಳ್ ಅವರ ಉಚ್ಚಾಟನೆ ಮರುದಿನ ಸುದ್ದಿಗೋಷ್ಠಿ ಮಾಡಿದ್ರು ರಮೇಶ್ ಜಾರಕಿಹೊಳಿ. ಸುದ್ದಿಗೋಷ್ಠಿ ನಡೆಸಿ ಯತ್ನಾಳ್ಗೆ ಬೆಂಬಲ ಕೂಡ ಘೋಷಣೆ ಮಾಡಿದ್ರು. ನಾವು ಜೊತೆಗಿದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಅವರ ಬೆನ್ನಿನಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಆದರೆ ಈಗ ಯತ್ನಾಳ್ ಜೊತೆಗೆ ಹೋಗೋದಿಲ್ಲ ಅಂತ ಸ್ಫೋಟಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋದಕ್ಕೆ ಹೋಗಲ್ಲ, ಬಿಜೆಪಿಗೆ ವಾಪಸ್ ಬರ್ತಾರೆ. ಯತ್ನಾಳ್ ಅವರ ಹೊಸ ಪಕ್ಷ ಹೇಳಿದ್ದರ ಬಗ್ಗೆ ಆ ಒಂದು ಉದ್ದೇಶ ಬೇರೆಯಾಗಿತ್ತು. ಹಿಂದುತ್ವಕ್ಕಾಗಿ RSS ಇದೆಯಲ್ಲ, ಅಷ್ಟು ಸಾಕು, ಮುಂದಿನ ವಾರ ಮತ್ತೊಂದು ಸಭೆ ಮಾಡ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಶೀಘ್ರದಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಈ ಬಗ್ಗೆ ಮನವಿ ಮಾಡ್ಕೊಳ್ತೀವಿ. ಉಚ್ಚಾಟನೆ ಹಿಂದಕ್ಕೆ ಪಡೆಯೋದಕ್ಕೆ ಏನೇನೆಲ್ಲ ಬೇಕು ಅದೆಲ್ಲವನ್ನೂ ಕೂಡ ನಾವು ಮಾಡ್ತೀವಿ. ಬಿಜೆಪಿಗೆ ಮುಜುಗರ ಆಗುವಂತೆ ಯತ್ನಾಳ್ ಅವರು ಎಲ್ಲೂ ಮಾತನಾಡಬಾರ್ದು. ಈ ಬಗ್ಗೆ ಯತ್ನಾಳ್ ಅವರಿಗೂ ಕೂಡ ನಾವು ಮನವಿ ಮಾಡ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಅವರು ಈಗ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷ ಕಟ್ಟೋದು ಯತ್ನಾಳ್ ಅವರ ಬಗ್ಗೆ ಅವರು ನಮ್ಮ ಬಿಜೆಪಿಯಲ್ಲಿ ವಾಪಸ್ ಬರ್ತಾವಂತ 100ಕ್ಕೆ 100 ನಮ್ಗೆ ವಿಶ್ವಾಸ ಇದೆ. ಮುಂದೆ ಅವರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟುವ ಅನ್ನೋ ಉದ್ದೇಶ. ಯತ್ನಾಳ್ ಅವರ ಬಗ್ಗೆ ಅವರು ನಮ್ಮ ಬಿಜೆಪಿಯಲ್ಲಿ ವಾಪಸ್ ಬರ್ತಾವಂತ 100ಕ್ಕೆ 100 ನಮ್ಗೆ ವಿಶ್ವಾಸ ಇದೆ. ಮುಂದೆ ಅವರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟುವ ಅನ್ನೋ ಉದ್ದೇಶದಲ್ಲಿ ಮಾತಾಡೋದು. ಅವ್ರು ಪೂರ್ಣ ವಿಡಿಯೋ ನೋಡಿದ್ರೆ ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ, ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ. ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ಭೇಟಿಯಾಗಿಲ್ಲ, ಅದು ಚರ್ಚೆ ಮಾಡೋದು. ಒಂದು ನೀವು ಫಸ್ಟ್ ಪರಿಸ್ಥಿತಿ, ಯಾವುದೇ ಪರಿಸ್ಥಿತಿ ನಾವು ಬಿಜೆಪಿ ಬಿಡೋಲ್ಲ, ಬಿಜೆಪಿಯಲ್ಲೇ ನಾವು ಮುಂದುವರಿತೀವಿ. ಯತ್ನಾಳ್ ಅವರು ಬಿಜೆಪಿ ಮುಂದುವರಿತಾರೆ. ನಾ ಬೇರೆ ಪಕ್ಷ ಕಟ್ಟೋ ಅನ್ನೋದು ನನಗೆ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡಿ ಅನಿಸ್ತದೆ, ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳ್ ಅವ್ರು ಹೋಗುದಿಲ್ಲ, ಬೇರೆ ಪಕ್ಷ ಕಟ್ಟುವ ನಮ್ಮ ವಿಶ್ವಾಸ ಇದೆ. ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿಲ್ಲ. ಹಿಂದುತ್ವದ ಹೆಸರು ಮೇಲೆ ಒಂದು ಹಿಂದುತ್ವ ಬಿಜೆಪಿ RSS ಅದು ಸಾಕು, ಬೇರೆದು ಜೋರ್ತಿಲ್ಲ. ಯತ್ನಾಳ್ ಅವರು ಹೊಸ ಪಾರ್ಟಿ ಕಟ್ಟಲ್ಲ. ನಾವು ಈಗ ಯಾಕಂದ್ರೆ ನಾವು ಮುಂದಿನ ಮತ್ತೆ ಸಭೆ ಮೀಟಿಂಗ್ ಕೂಡ್ತೀವಿ. ನಾವು ಮೀಟಿಂಗ್ ಅಂದ್ರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ದಾಗ ಕೂಡ್ತಿರ್ತೀವಿ. ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ. ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕಾರಣಕ್ಕೂ ನೀವು ಪದೇ ಪಕ್ಷ ಮುಜುಗರ ಆಗೋಂಗೆ ಕೊಡಬೇಡಿ. ಉಚ್ಚಾಟನೆ ಆಗಿದೆ, ಅತಿ ಶೀಘ್ರದಲ್ಲಿ ನಮ್ಮ ಮೇಲಿನ ಅವ್ರ ವರಿಷ್ಠರು ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ. ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಮುಂದುವರಲಿಕ್ಕೆ ಎಲ್ಲ ಏನು ಮಾಡ್ಬೇಕೆಲ್ಲ ಮಾಡ್ತಿರ್ತೀವಿ. ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ, ಅವ್ರ ಪಕ್ಷ ಮುಜುಗರ ಮಾತಾಡೋದು ಮನವಿ ಮಾಡ್ಕೋತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಒಂದೆಡೆ ಯತ್ನಾಳ್ ಅವರು ಉಚ್ಚಾಟನೆ ಆಗ್ತಾರೆ. ಯತ್ನಾಳ್ ಅವರು ಉಚ್ಚಾಟನೆ ಆಗ್ತಾ ಇದ್ದಂತೆ ಯತ್ನಾಳ್ ಅವರ ರಾಜಕೀಯ ಭವಿಷ್ಯ ಏನು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು. ಜೊತೆಗೆ ಯಾರ್ಯಾರು ರೆಬೆಲ್ ನಾಯಕ ಯತ್ನಾಳ್ ಅವರ ಬೆನ್ನಿಗಿದ್ದಾರೆ ಆ ನಾಯಕರು ಕೊನೆವರೆಗೆ ಇರ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಈಗ ರಮೇಶ್ ಜಾರಕಿಹೊಳಿ ಅವರು ಹೇಳಿರುವಂತಹ ಕೆಲವು ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಏನೇನೆಲ್ಲ ಹೇಳಿದ್ರು, ಅದೇ ರೀತಿಯಾಗಿ ರೆಬೆಲ್ ನಾಯಕರ ಒಂದು ಮುಂದಿನ ನಡೆ ಯಾವ ರೀತಿಯಾಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ, ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಬಳಿಕ ರಮೇಶ್ ಜಾರಕಿಹೊಳಿ ಕೂಡ ಇವತ್ತು 2ನೇ ಬಾರಿ ಒಂದು ಬೆಳಗಾವಿಯಲ್ಲಿ ಒಂದು ಮಾಧ್ಯಮದವರಿಗೆ ಮಾತನಾಡಿದ್ದಾರೆ. ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಯತ್ನಾಳ್ ಅವರು ಬಿಜೆಪಿ ಪಕ್ಷ ಬಿಟ್ಟು ಹೋಗೋದಿಲ್ಲ, ಅವರು ಉಚ್ಚಾಟನೆಯನ್ನ ಪಕ್ಷದ ವರಿಷ್ಠರು ವಾಪಸ್ ಪಡೆದುಕೊಳ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ.
ಎರಡನೇ ವಿಚಾರ ಹೇಳುವಂಥದ್ದು ಏನಂದರೆ ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ಹೊಸ ಪಕ್ಷವನ್ನು ಕಟ್ಟೋದಿಲ್ಲ ಅನ್ನೋಂಥ ಮಾತನ್ನು ಕೂಡ ಈಗ ಯತ್ನಾಳ್ ಅವರು ಹೇಳುವಂಥದ್ದು. ಯಾಕಂದರೆ ವಿಜಯಪುರದಲ್ಲಿ ಯತ್ನಾಳ್ ಅವರು ಮಾತನಾಡಿದ ಸಂದರ್ಭ ಏನಿದೆ ಅದು ಪೂರ್ಣ ಪ್ರಮಾಣದ ನೀವು ಆ ಒಂದು ಯತ್ನಾಳ್ ಮಾತುಗಳನ್ನು ಕೇಳಿದರೆ ಅವರು ಎಲ್ಲೂ ಕೂಡ ಹೊಸ ಪಕ್ಷ ಕಟ್ಟೋ ಬಗ್ಗೆ ಮಾತನಾಡಿಲ್ಲ. ಆದರೆ ಅದನ್ನು ಏನು ಅವರ ಹೇಳಿಕೆಯನ್ನು ತಿರುಚುವಂಥ ಪ್ರಯತ್ನ ಆಗಿದೆ ಅನ್ನೋಂಥ ಒಂದು ಇಲ್ಲಿ ಒಂದು ಸ್ಪಷ್ಟನೆ ಕೊಡುವಂಥ ಕೆಲಸನ ರಮೇಶ್ ಜಾರಕಿಹೊಳಿ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಯತ್ನಾಳ್ ಹೊಸ ಪಕ್ಷ ಕಟ್ಟಿದರೆ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷ ಬಿಡೋದಿಲ್ಲ, ನಾನಂತೂ ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷ ಬಿಡೋದಿಲ್ಲ, ನಾನು ಏನಿದ್ರು ಬಿಜೆಪಿ ಪಕ್ಷದಲ್ಲೇ ಇರ್ತೀನಿ ಅನ್ನೋಂಥ ಮಾತನ್ನು ಈಗ ರಮೇಶ್ ಜಾರಕಿಹೊಳಿ ಎರಡನೇ ಬಾರಿ ಇದನ್ನು ಒಂದು ಸ್ಪಷ್ಟಪಡಿಸುವಂಥದ್ದು. ಯಾಕೆ ಯತ್ನಾಳ್ ಉಚ್ಚಾಟನೆ ಆದ ಬಳಿಕ ಬೆಳಗಾವಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಕೂಡ ನಾನು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗೋದಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರು. ಈಗಲೂ ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಇದರ ಜೊತೆಗೇನೆಂದರೆ ಬೆಂಗಳೂರಲ್ಲಿ ನಡೆದಂಥ ಸಭೆಯಲ್ಲಿ ಯತ್ನಾಳ್ ಅವರಿಗೆ ಒಂದಿಷ್ಟು ಮಾತುಗಳನ್ನು ಹೇಳಿದ್ದೇವೆ, ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಕೆಂಗನಿಗೆ ಗುರಿಯಾಗುವಂಥ ಮಾತುಗಳನ್ನ ಆಡಬೇಡಿ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ತಾವು ಆಡುವ ಮಾತುಗಳ ಮೇಲೆ ಒಂದಿಷ್ಟು ಹೆಚ್ಚಿನ ಒಂದು ಏನು ನಿಗಾ ವಹಿಸಿ ಅನ್ನೋಂಥ ಮಾತನ್ನು ನಾವು ಹೇಳಿದ್ದೇವೆ ಅನ್ನೋಂಥ ಮಾತನ್ನು ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನಂದರೆ ಶೀಘ್ರದಲ್ಲೇ ಮತ್ತೊಂದು ಸುತ್ತಿನ ಸಭೆಯನ್ನು ಬೆಂಗಳೂರಿನಲ್ಲೇ ಎಲ್ಲ ಈ ಏನು ಯತ್ನಾಳ್ ಬೆಂಬಲಿತ ಏನು ನಾಯಕರಿದ್ದವರು ಎಲ್ಲರೂ ಕೂಡ ಒಂದು ಸಭೆ ಮಾಡ್ತಾರೆ. ಆ ಸಭೆ ಬಳಿಕ ಪಕ್ಷದ ವರಿಷ್ಠರಿಗೆ ಭೇಟಿ ಆಗ್ತಾರೆ. ದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಭೇಟಿಯಾಗಿ ಯತ್ನಾಳ್ ಅವರ ಉಚ್ಚಾಟನೆಯನ್ನು ವಾಪಸ್ ಪಡಿಬೇಕು ಅನ್ನೋಂಥ ಒಂದು ಮನವಿಯನ್ನು ಪಕ್ಷದ ವರಿಷ್ಠರಿಗೆ ಮಾಡ್ತೀವಿ ಅನ್ನೋಂಥ ಈ ಒಂದು ನಾಯಕರು ಹೇಳುವಂಥದ್ದು. ಅಂದರೆ ಈಗ ಯತ್ನಾಳ್ ಉಚ್ಚಾಟನೆ ಆದ ಬಳಿಕ ಇದು ಎರಡನೇ ಬಾರಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಈ ಎಲ್ಲ ನಾಯಕರು ಯಾವಾಗ ದೆಹಲಿಗೆ ಹೋಗ್ತಾರೆ, ಯಾರನ್ನ ಭೇಟಿ ಆಗ್ತಾರೆ, ಯಾರ ಮೂಲಕ ಯತ್ನಾಳ್ ಅವರ ಉಚ್ಚಾಟನೆ ವಾಪಸ್ ಪಡೆದುಕೊಳ್ಳುವಂತೆ ಒತ್ತಡ ಹಾಕ್ತಾರೆ ಅನ್ನೋಂಥದ್ದು ಕೂಡ ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಇದು ಒಂದು ಭಾಗ. ಆದರೆ ಸಂತೋಷ್, ಇನ್ನೊಂದು ಭಾಗ ಒಂದು ವೇಳೆ ಯತ್ನಾಳ್ ಏನಾದರೂ ರಾಜಕೀಯ ಏನು ಈ ಸನ್ನಿವೇಶದಲ್ಲಿ ಯತ್ನಾಳ್ ಹೊಸ ಪಕ್ಷ ಘೋಷಣೆ ಮಾಡಿದರೆ ಆಗ ಏನು ಬಿಜೆಪಿಯಲ್ಲಿ ಯತ್ನಾಳ್ ಜೊತೆ ಇದ್ದಂಥ ಯಾವೆಲ್ಲ ನಾಯಕರಿದ್ರು ಅವ್ರು ಯಾರು ಕೂಡ ಯತ್ನಾಳ್ ಜೊತೆಗೆ ಹೋಗೋದಿಲ್ಲವಾ ಅನ್ನೋಂಥ ಒಂದು ಪ್ರಶ್ನೆಗೆ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸ್ವತಃ ರಮೇಶ್ ಜಾರಕಿಹೊಳಿ ಕೂಡ ಹೇಳಿದರು, ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷ ಬಿಡೋದಿಲ್ಲ ಅನ್ನೋಂಥ ಒಂದು ಅರ್ಥದಲ್ಲಿ ಈಗ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ಈಗ ಯತ್ನಾಳ್ ಅವರ ಮುಂದಿನ ರಾಜಕೀಯ ನಿರ್ಧಾರ ಏನಿರುತ್ತೆ, ಯಾಕಂದರೆ ಯತ್ನಾಳ್ ಅವರಿಗೆ ಆಗಲೇ ಏನು ರಾಜ್ಯಾದ್ಯಂತ ಇರ್ತಕ್ಕಂಥ ಲಿಂಗಾಯತ್ ಮಠಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಲಿಂಗಾಯತ್ ಮಠಗಳ ಭೇಟಿ ಹಿಂದೆ ಕೂಡ ಒಂದು ಏನು ಈ ಒಂದು ರಾಜಕೀಯ ತಂತ್ರಗಾರಿಕೆ ಅಡಗಿದ್ರೆ, ಮತ್ತೊಂದು ಕಡೆ ಯತ್ನಾಳ್ ಜೊತೆ ಇರ್ತಕ್ಕಂಥ ಏನು ರಮೇಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ನಾಯಕರು ಕೂಡ ಏನು ಅಹಿಂದ ವರ್ಗದ ಮಠಗಳೇನಿದಾವೋ ಆ ಒಂದು ಹಿಂದುಳಿದ ವರ್ಗದ ಮಠಗಳೇನಿದೆ ಅಲ್ಲಿ ಕೂಡ ನಾವು ಭೇಟಿ ಕೊಡ್ತೇವೆ ಅನ್ನೋಂಥ ಮಾತನ್ನು ಕೂಡ ಈಗ ರಮೇಶ್ ಜಾರಕಿಹೊಳಿ ಕೂಡ ಹೇಳಿರ್ತಕ್ಕಂಥದ್ದು. ಅಂದರೆ ಈಗ ಯತ್ನಾಳ್ ಟೀಮ್ ಏನಿದೆ, ಯತ್ನಾಳ್ ಉಚ್ಚಾಟನೆಗೊಂದು ಕೂಡ ಬಿಜೆಪಿಯಲ್ಲಿ ಇರ್ತಕ್ಕಂಥ ಬೆಂಬಲಿತ ಏನು ಶಾಸಕರು ಜೊತೆಗೆ ಮುಖಂಡರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಮಠಾಧೀಶರ ಮೊರೆ ಹೋಗ್ತಾ ಇದ್ದಾರೆ, ಮಠಾಧೀಶರ ಭೇಟಿ ಆಗ್ತಾರೆ, ಮಠಾಧೀಶರ ಮೂಲಕ ಒಂದು ಒತ್ತಡ ಹಾಕುವಂಥ ಪ್ರಯತ್ನ ನಡೆದಿದೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಈಗ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.